ಗಣೇಶನ ಅದ್ಭುತ ಜನನ. ದೂರದ ಹಿಮಾಲಯ ಪರ್ವತದ ರಾಜಕುಮಾರಿ ಪಾರ್ವತಿ ದೇವಿ ಶಿವನ ಪತ್ನಿಯಾಗಿ ಕೈಲಾಸದಲ್ಲಿ ವಾಸಿಸುತ್ತಿದ್ದಳು. ತನ್ನ ಮಕ್ಕಳಾದ ಅಶೋಕ ಸುಂದರಿ ಮತ್ತು ಕಾರ್ತಿಕೇಯ ಲೋಕ ಕಲ್ಯಾಣಕ್ಕಾಗಿ ದೂರವಾಗಿದ್ದರು. ಹಾಗಾಗಿ ಎಂದೆಂದಿಗೂ ತನ್ನ ಜೊತೆಯಲ್ಲೇ ಇರುವ ಮಗ ಬೇಕೆಂದು ಹಂಬಲಿಸುತ್ತಿದ್ದಳು. ಆದರೆ ಶಿವ ಧ್ಯಾನ ಮತ್ತು ಲೋಕೋದ್ಧಾರ ಕೆಲಸಗಳಲ್ಲಿ ನಿರತರಾಗಿದ್ದ ಕಾರಣ ಪಾರ್ವತಿ ಒಂಟಿಯಾಗಿದ್ದಳು. ಒಂದು ದಿನ ಪಾರ್ವತಿ ಸ್ನಾನ ಮಾಡಲು ಹೊರಟಳು. ಹಾಗೆ ಹೋಗುವ ಮೊದಲು ತನ್ನ ದೇಹದಿಂದ ಸುಗಂಧ ಮತ್ತು ಅರಿಶಿಣದ ಲೇಪವನ್ನು ತೆಗೆದು ಒಂದು ಸುಂದರ ಬಾಲಕನ ರೂಪವನ್ನು ರಚಿಸಿದಳು ಮತ್ತು ಅದಕ್ಕೆ ತನ್ನ ದಿವ್ಯ ಶಕ್ತಿಯಿಂದ ಪ್ರಾಣ ತುಂಬಿದಳು. ಆ ಮಗುವು ಎದ್ದು ತಾಯಿ ಎಂದು ಪಾರ್ವತಿಯನ್ನು ನಮಸ್ಕರಿಸಿತು. ತನ್ನ ರಚನೆಯಿಂದ ಸಂತಸಗೊಂಡು ಆತನನ್ನು ಮಗ ಎಂದು ಒಪ್ಪಿ ಗಣೇಶ ಎಂದು ಹೆಸರಿಟ್ಟಳು ಮತ್ತು ನಾನು ಹೊರಗೆ ಬರುವವರೆಗೂ ಯಾರನ್ನು ಒಳಗೆ ಬಿಡಬಾರದೆಂದು ಹೇಳಿ ಸ್ನಾನಕ್ಕೆ ಹೊರಟಳು. ಗಣೇಶನು ತಾಯಿಯ ಆಜ್ಞೆಯನ್ನು ಪಾಲಿಸಲು ಕೈಲಾಸದ ಬಾಗಿಲ ಬಳಿಯೇ ನಿಂತನು. ವಿಧಿಯ ಆಟದಂತೆ ಆ ಸಂದರ್ಭದಲ್ಲಿ ಶಿವನು ಕೈಲಾಸಕ್ಕೆ ಮರಳಿ ಪಾರ್ವತಿಯನ್ನು ನೋಡಲು ಕಾತುರದಿಂದ ಆಕೆಯ ನಿವಾಸದ ಕಡೆಗೆ ತೆರಳಿದನು. ಆದರೆ ಗಣೇಶನು ಅವನನ್ನು ಒಳಗೆ ಹೋಗಲು ಬಿಡಲಿಲ್ಲ. ಆಗ ಶಿವನು, ಯಾರು ನೀನು, ನನಗೇಕೆ ತಡೆಯಾಗಿರುವೆ ಎಂದು ಗಣೇಶನನ್ನು ಪ್ರಶ್ನಿಸಿದನು. ಆಗ ಗಣೇಶನು, ನಾನು ಪಾರ್ವತಿ ದೇವಿಯ ಮಗ, ಆಕೆಯ ಆಜ್ಞೆಯಂತೆ ಕೈಲಾಸದ ಬಾಗಿಲು ಕಾಯುತ್ತಿರುವೆ, ಯಾರನ್ನು ಒಳಗೆ ಹೋಗಲು ಬಿಡುವುದಿಲ್ಲ ಎಂದು ಉತ್ತರಿಸಿದನು. ಇದೇ ಮೊದಲ ಬಾರಿ ಗಣೇಶನನ್ನು ನೋಡುತ್ತಿದ್ದ ಶಿವನಿಗೆ ಅಚ್ಚರಿಯಾಯಿತು. ಆಗ ಗಣೇಶನಿಗೆ ಶಿವನು ತಾನು ಯಾರೆಂದು ಹೇಳಲು ಪ್ರಯತ್ನಿಸಿದನು. ಆದರೆ ಗಣೇಶನಿಗೆ ಕೇವಲ ತನ್ನ ತಾಯಿಯ ಆಜ್ಞೆಯನ್ನು ಪಾಲಿಸುವುದೊಂದೇ ತಿಳಿದಿತ್ತು. ಹಾಗಾಗಿ ಆತ ಶಿವನ ಯಾವ ಮಾತುಗಳನ್ನು ಕೇಳುತ್ತಿರಲಿಲ್ಲ. ಇದರಿಂದ ಕೋಪಗೊಂಡು ಶಿವನು ತನ್ನ ಗಣಗಳನ್ನು ಕರೆದು ಗಣೇಶನನ್ನು ಹಿಡಿಯಲು ಆಜ್ಞಾಪಿಸಿದನು. ಆದರೆ ತನ್ನ ದಿವ್ಯ ಶಕ್ತಿಯಿಂದ ಗಣೇಶನು ಅವರನ್ನೆಲ್ಲ ಒಂದೇ ಬಾರಿ ಸೋಲಿಸಿದನು. ಕೊನೆಗೆ ಶಿವನು ತನ್ನ ತಾಳ್ಮೆಯನ್ನು ಕಳೆದುಕೊಂಡು ತನ್ನ ತ್ರಿಶೂಲದಿಂದ ಗಣೇಶನ ಶಿರಶ್ಛೇದನ ಮಾಡಿದನು. ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಪಾರ್ವತಿ ದೇವಿ ತನ್ನ ಮಗನ ಮೃತದೇಹವನ್ನು ನೋಡಿ ದುಃಖಗೊಂಡಳು ಮತ್ತು ಆಕ್ರೋಶದಿಂದ ತನ್ನ ಭಯಾನಕ ಆದಿಶಕ್ತಿ ರೂಪವನ್ನು ಧರಿಸಿದಳು. ನನ್ನ ಮಗನಿಗೆ ಪುನಃ ಜೀವ ನೀಡದಿದ್ದಲ್ಲಿ ಈ ಸಂಪೂರ್ಣ ಬ್ರಹ್ಮಾಂಡವನ್ನು ನಾಶ ಮಾಡುತ್ತೇನೆಂದು ಹೇಳಿ ತನ್ನ ಶಕ್ತಿಯಿಂದ ಅಗ್ನಿಯನ್ನು ಉಗುಳತೊಡಗಿದಳು. ಪಾರ್ವತಿಯ ರೌದ್ರ ರೂಪವನ್ನು ನೋಡಿ ಇತರೆ ದೇವತೆಗಳು ಮತ್ತು ಗಣಗಳು ಶಿವನಿಗೆ ಶರಣಾಗಿ ಪಾರ್ವತಿಯ ಮನವೊಲಿಸಲು ಬೇಡಿಕೊಂಡರು. ಆಗ ಶಿವನಿಗೆ ತನ್ನ ತಪ್ಪಿನ ಅರಿವಾಗಿ ಗಣಗಳನ್ನು ಮತ್ತು ದೇವತೆಗಳನ್ನು ಕರೆದು ತಕ್ಷಣವೇ ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಕಾಣಿಸುವ ಪ್ರಾಣಿಯ ತಲೆಯನ್ನು ತರಲು ಹೇಳಿದನು. ಕೂಡಲೇ ಶಿವಗಣಗಳು ಮತ್ತು ದೇವತೆಗಳು ಉತ್ತರ ದಿಕ್ಕಿಗೆ ಹೊರಟರು. ಅವರ ಮುಂದೆ ಮೊದಲು ಒಂದು ಸಾವಿನ ಅಂಚಿನಲ್ಲಿರುವ ಆನೆಯ ನವಜಾತ ಶಿಶುವನ್ನು ಕಂಡರು ಮತ್ತು ಅದರ ತಲೆಯನ್ನು ಕತ್ತರಿಸಿ ತಂದು ಶಿವನಿಗೆ ಸಮರ್ಪಿಸಿದರು. ಶಿವನು ಆ ತಲೆಯನ್ನು ಗಣೇಶನ ಶಿರಸ್ಥಾನದಲ್ಲಿಟ್ಟು ಆತನಿಗೆ ಪುನಃ ಜೀವವನ್ನು ತುಂಬಿದನು. ಗಣೇಶನು ಚೇತರಿಸಿಕೊಂಡು ಶಿವನಿಗೆ ನಮಸ್ಕರಿಸಿ ತನ್ನ ತಾಯಿಯನ್ನು ಪ್ರೀತಿಯಿಂದ ಸೇರಿದನು. ಪಾರ್ವತಿಯ ಸಂತೋಷಕ್ಕಾಗಿ ಮತ್ತು ತನ್ನ ತಪ್ಪಿನ ಪ್ರಾಯಶ್ಚಿತ್ತಕ್ಕಾಗಿ ಯಾವುದೇ ಕೆಲಸ ಮತ್ತು ಪೂಜೆಗೆ ಮುನ್ನ ಗಣೇಶನನ್ನು ಪ್ರಾರ್ಥಿಸಬೇಕು ಎಂದು ಶಿವನು ಒಂದು ಮಹತ್ವದ ವರವನ್ನು ನೀಡಿದನು. ಇದರಿಂದ ಗಣೇಶನಿಗೆ ಪ್ರಥಮ ಪೂಜಾ ಸ್ಥಾನ ದೊರಕಿತು. ಹೀಗಾಗಿ ಗಣೇಶನು ವಿಘ್ನಹರ್ತ ಎಂದೆನಿಸಿಕೊಂಡನು ಮತ್ತು ಶಿವಭಕ್ತರಿಗೆ ನಾಯಕನಾದನು ಹಾಗೂ ಜ್ಞಾನ, ಐಶ್ವರ್ಯ, ಯಶಸ್ಸಿನ ಅಧಿದೇವತೆ ಎಂದೆನಿಸಿಕೊಂಡನು. ಈ ಕಲಿಯುಗದಲ್ಲೂ ಕೂಡ ಯಾವುದೇ ಕೆಲಸ ಮತ್ತು ಪೂಜೆ ಮಾಡುವ ಮೊದಲು ಗಣೇಶನ ಆಶೀರ್ವಾದ ಪಡೆಯಲಾಗುತ್ತಿದೆ.